ನಟ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ. ದರ್ಶನ್ ಕೇಸ್ನಲ್ಲಿ ನೇರವಾಗಿ ಭಾಗಿಯಾದ ಸಾಕ್ಷಿ ಇದೆ. ಕೇಸ್ನಲ್ಲಿ ಎಲ್ಲ ಸಾಕ್ಷಿಗಳು ದರ್ಶನ್ ವಿರುದ್ಧವಾಗಿದೆ. ನಟ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು. ನ್ಯೂಸ್ ಫಸ್ಟ್ಗೆ ನಿವೃತ್ತ ಎಸಿಪಿ ಜಿಎನ್ ಮೋಹನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಪ್ರಕರಣದ ಬಗ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಜಿಎನ್ ಮೋಹನ್ ಜೊತೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ದರ್ಶನ್ ಅವರು ಭಾಗಿಯಾಗಿದ್ದಾರೆ ಎನ್ನಲಾದಂತಹ ಈ ಪ್ರಕರಣದಲ್ಲಿ ಏನೆಲ್ಲ ಸಾಕ್ಷಿಗಳು ಮುಖ್ಯ ಆಗ್ತವೆ, ಯಾವೆಲ್ಲ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡಬೇಕು, ಈಗಿರುವಂತಹ ಅಧಿಕಾರಿಗಳು ಯಾವ ರೀತಿ ತಮ್ಮ ಕಾರ್ಯಕ್ಷಮತೆಯನ್ನು ತೋರ್ತಾರೆ, ಈ ಎಲ್ಲ ವಿಚಾರವನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ರಿಟೈರ್ಡ್ ಅಂದರೆ ನಿವೃತ್ತ ಎಸಿಪಿ ಆದಂತಹ ಜಿಎನ್ ಮೋಹನ್ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೋಹನ್ ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದರ್ಶನ್ ಪ್ರಕರಣ ಮೇಲ್ನೋಟಕ್ಕೆ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ಸರ್? ಮೊದಲಿಗೆ ಇಲ್ಲ, ಭಾಳ ಒಂದು ಈ ಪ್ರಕರಣ ಇದೆಯಲ್ಲ, ಭಾಳ ಒಂದು ಗಂಭೀರವಾದ ಪ್ರಕರಣ ಆಗಿದೆ. ಮತ್ತು ಅವರೊಬ್ಬರು ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಂಥ ಒಬ್ಬ ಸ್ಟಾರ್ ವ್ಯಾಲ್ಯೂ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ಇದು ಪ್ರಕರಣದ ತೀವ್ರತೆ ಭಾಳ ಅಗಾಧವಾಗಿ ನಡೀತಾ ಇದೆ. ಇನ್ನು ಮುಂದೆನೂ ಕೂಡ ಭಾಳಷ್ಟು ನಡೀತದೆ. ಈ ಪ್ರಕರಣದಲ್ಲಿ ಅವರು ನೇರವಾಗಿ ಭಾಗಿಯಾಗಿರೋದ್ರಿಂದ ಅವರನ್ನು ಸುಲಭವಾಗಿ ಈ ಪ್ರಕರಣದಿಂದ ಹೊರಗಡೆ ಬರಲಿಕ್ಕೆ ಕಷ್ಟ ಆಗ್ತದೆ. ಹೊರಗಡೆ ತರಲಿಕ್ಕೂ ಕಷ್ಟ ಆಗ್ತದೆ, ಹೊರಗಡೆ ಬರಲಿಕ್ಕೂ ಕಷ್ಟ ಆಗ್ತದೆ. ಈ ಪ್ರಕರಣದಲ್ಲಿ ಬೇಲ್ ಆಗಬೇಕು ಅಂತ ಅಂದರೆ ಅವರು ಯಾವ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ಮತ್ತು ನೇರವಾಗಿ ಭಾಗವಹಿಸಿರೋದ್ರಿಂದ ಮತ್ತು ಅವರು ಅಲ್ಲಿ ಹೋಗಿ ಬಂದಿರೋದು ಎಲ್ಲ ಸಾಕ್ಷಿಗಳು ದೊರೆತಿರೋದ್ರಿಂದ ಮತ್ತು ಸಾಕಷ್ಟು ಉಳಿಕೆ ಆರೋಪಿಗಳು ನೇರವಾಗಿ ಅವರು ಭಾಗಿಯಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಹೇಳಿರೋದ್ರಿಂದ ಇವೆಲ್ಲವೂ ಕೂಡ ಅವರು ಅಷ್ಟು ಸುಲಭವಾಗಿ ಬೇಲ್ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ, ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ತಮ್ಮ ಕರ್ತವ್ಯಾವಧಿಯಲ್ಲಿ ಸಾಕಷ್ಟು ಕೇಸ್ಗಳನ್ನ ನೋಡಿರ್ತಾರೆ ಸರ್. ಈ ಥರದ್ದು ಯಾವ್ದಾದ್ರು ಈ ಥರದ್ದು ಒಂದು ಇನ್ಸಿಡೆಂಟ್ ಹೇಳ್ಬೋದು ಸರ್? ಹಿಂದೆ ಯಾವ್ದಾದ್ರು ಆಗಿದ್ದು? ಹೌದು, ಇದೇ ರೀತಿ ಈಗ ನಾನೇ ನೀವೇ ಆಲ್ರೆಡಿ ಒಂದು ಸರಿ ಇದ್ರ ಬಗ್ಗೆ ಎಲ್ಲ ನೀವು ಮಾಡಿದ್ರಿ. ಮಂಟೇಲಿಂಗಯ್ಯನ ಕೇಸ್ನಲ್ಲಿ ಕೂಡ ಅವರು ನೇರವಾಗಿ ಭಾಗಿಯಾಗಿರಲೇ ಇಲ್ಲ, ಅವರು ಒಳಸಂಚಲ್ಲಿ ಭಾಗಿಯಾಗಿದ್ದರು. ಯಾಕೆಂದರೆ ಆ ಪ್ರಕರಣದಲ್ಲಿ ಆ ವ್ಯಕ್ತಿ ತನ್ನ ಹಿಂಬಾಲಕರನ್ನು ಕಳಿಸಿ ಒಬ್ಬ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿಸಿ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಕಿಡ್ನ್ಯಾಪ್ ಮಾಡಿ ಕರ್ಕೊಂಬಂದಮೇಲೆ ತೊಗೊಂಡೋಗಿ ನೀವು ಅವಳನ್ನ ಮುಗಿಸ್ಬಿಟ್ಟು ಬನ್ನಿ, ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಮುಗಿಸ್ಬಿಟ್ಟು ಬಂದಮೇಲೆ ಅವರು ನೇರವಾಗಿ ದುಡ್ಡನ್ನು ಕೂಡ ಕೊಟ್ಟು ನೀವು ತಪ್ಪಿಸ್ಕೊಂಬಿಡಿ, ನಾವು ಉಳಿಕೆದಲ್ಲಿ ನೋಡ್ಕೊಳ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಇದಿಷ್ಟು ಆಧಾರದ ಮೇಲೆ ಅವರು ನೇರವಾಗಿ ಮರ್ಡರ್ ಕೇಸ್ನಲ್ಲಿ ಭಾಗವಹಿಸ್ತಾ ಇದ್ದರೂ ಕೂಡ ಆ ಒಳಸಂಚಿನಲ್ಲಿ ಮುಖ್ಯದಾರ ಅದರಿಂದ ಕೂಡ ಅವ್ರಿಗೆಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿದ್ದೆಲ್ಲ ನೀವೆಲ್ಲ ಆಲ್ರೆಡಿ ನೋಡಿರೋದ್ರಿಂದ ಇದೇ ಈ ಪ್ರಕರಣದಲ್ಲೂ ಅಷ್ಟೇ ಒಳಸಂಚು ಸ್ಟಾರ್ಟಿಂಗಿಂದನೇ ನಡೆಯುತ್ತೆ. ಹೇಗೆ ಅಂತ ಅಂದರೆ ಇಲ್ಲಿ ಪ್ರಥಮಪುರದ ನಾವು ಲೆಕ್ಕ ನೋಡ್ಬೇಕಂತಂದರೆ ವಿಜಯಲಕ್ಷ್ಮಿಯವರು ಪವಿತ್ರ ಗೌಡ ವಿಚಾರದಲ್ಲಿ ಒಂದು ಮೆಸೇಜನ್ನು ಮಾಡ್ತಾರೆ. ಪವಿತ್ರ ಗೌಡರವರು ಅದಕ್ಕೊಂದು ರಿಪ್ಲೈ ಹಾಕಿ ನಮಗೆ 10 ವರ್ಷದಿಂದ ಒಂದು ಸಂಬಂಧಗಳು ಗಟ್ಟಿಯಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಇದಕ್ಕೆ ಆ ವ್ಯಕ್ತಿ ರೇಣುಕಾ ಸ್ವಾಮಿ ಅವರು ಕೂಡ ನೀವು ಅವ್ರ ಫ್ಯಾಮಿಲಿನಲ್ಲಿ ಇನ್ವಾಲ್ವ್ ಆಗಬೇಡಿ, ನಾವು ಅವ್ರ ಅಭಿಮಾನಿಗಳು, ನಮ್ಗೆ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಪವಿತ್ರ ಗೌಡವರಿಗೆ ಕೂಡ ಹೇಳ್ತಾರೆ. ಆಮೇಲೆ ಅವ್ರ ನಡುವೆ ಏನಷ್ಟು ಮೆಸೇಜ್ಗಳು ನಡೆದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆಗ ಅವರು ಏನೋ ಒಂದು ಅಶ್ಲೀಲ ಮೆಸೇಜನ್ನು ಕಳಿಸ್ತಾರೆ. ಅಶ್ಲೀಲ ಮೆಸೇಜನ್ನು ಕಳಿಸಿದಾಗ ಇದನ್ನು ದರ್ಶನ್ ಅವ್ರಿಗೂ ಕೂಡ ಅದನ್ನು ಅವರು ತೋರಿಸ್ತಾರೆ. ದರ್ಶನ್ ಅವ್ರಿಗೆ ತೋರಿಸಿದಾಗ ಅವರು ಹೋಗಿ ರೇಣುಕಾ ಸ್ವಾಮಿನ ಕರ್ಕೊಂಬನ್ನಿ, ಇಲ್ಲಿಂದನೇ ಪ್ರಾರಂಭ ಆಗ್ತದೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗ್ತದೆ. ಏನು ವಿಜಯಲಕ್ಷ್ಮಿ ಅವರಿಂದ ಮೆಸೇಜಿಂದ ಸ್ಟಾರ್ಟ್ ಆಗಿದ್ದು ಅವ್ರನ್ನ ಕರ್ಕೊಂಬರೋ ತನಕನೂ ಕೂಡ ಇದು ಅಲ್ಲಿಂದನೂ ಕೂಡ ಪ್ರಾರಂಭ ಆಗ್ತದೆ. ಅಲ್ಲಿ ಈ ಹಂತದಲ್ಲಿ ಅವರಿಗೆ ಮರ್ಡರ್ ಮಾಡೋ ಉದ್ದೇಶ ಇಲ್ಲದೇ ಇದ್ದರೂ ಕೂಡ ಅವರನ್ನು ಕರ್ಕೊಂಬರೋದು ಕೂಡ ಮಹಾಪರಾಧ ಆಗ್ತದೆ. ಯಾಕೆಂದರೆ ಒಬ್ಬರು ಸೆಲೆಬ್ರಿಟಿ ಆದವ್ರಿಗೆ 10 ಜನ ಅಭಿಮಾನ ಪಡೋರಿದ್ದರೂ ಕೂಡ 4 ಜನ ತಿರಸ್ಕಾರ ಮಾಡೋರು ಇರ್ತಾರೆ, ಅಥವಾ ಅಭಿಮಾನದಿಂದ ಏನೇನೋ ಇನ್ನೊಂದು ಅವಘಡಗಳನ್ನ ಮಾಡೋವಂಥ ಆಗಿರ್ತದೆ. ಬಹುಶಃ ಈ ಸಂದರ್ಭದಲ್ಲಿ ಅದೊಂದು ಮೆಸೇಜ್ ಕಳಿಸಿರೋದೊಂದು ತಪ್ಪು ಮಾಡಿರ್ಬೋದು ಅವನು. ಅದಕ್ಕೋಸ್ಕರ ಅವನ್ನ ಕರ್ಕೊಂಬಂದಿದ್ದಾಗಲಿ, ಕರ್ಕೊಂಬರ್ಲಿಕ್ಕೋಸ್ಕರ ಒಂದು ಮಾತುಕತೆ ನಡೆಸಿದ್ದಾಗಲಿ, ತನ್ನ ಶಿಷ್ಯರಿಗೆ ಹೇಳಿದ್ದಾಗಲಿ, ಅವ್ರು ಹೋಗಿ ಅದೇ ರೀತಿ ಕರ್ಕೊಂಬಂದಿದ್ದಾಗಲಿ, ಕರ್ಕೊಂಬಂದು ವಿಚಾರನ ದರ್ಶನ್ಗೆ ಹೇಳಿದ್ದಾಗಲಿ, ದರ್ಶನ್ ಪವಿತ್ರ ಗೌಡವ್ರ ಜೊತೆ ಅಲ್ಲಿಗೆ ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾಗಲಿ, ಇವೆಲ್ಲವೂ ಕೂಡ ಒಂದಕ್ಕೊಂದು ಕನೆಕ್ಟಾಗಿ ಒಂದು ಒಳಸಂಚೆ ಪೂರ್ತಿ ನಡೀತದೆ. ಯಾಕೆಂದರೆ ಕರ್ಕೊಂಬರೋದು ಕೂಡ ಒಂದು ಒಳಸಂಚೆ. ಅವನ್ನ ಕರ್ಕೊಂಬರ್ಬೇಕಾದ್ರೆ ಏಕಾಏಕಿ ಏನೋ ಮಾಡಿಲ್ಲ. ನಾವು ಕೇಳ್ಪಟ್ಟಂಗೆ ಒಂದು ಫೇಕ್ ಅಕೌಂಟ್ ಮಾಡಿ ಅವ್ರನ್ನ ಕಲೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಂದನೇ ಒಂದು ಸಂಚು ಸ್ಟಾರ್ಟ್ ಆಗ್ತದೆ. ಅವನ್ನ ಮರ್ಡರ್ ಮಾಡಬೇಕು ಅನ್ನೋ ಉದ್ದೇಶ ಆ ಸಂದರ್ಭದಲ್ಲಿ ಡಿಸ್ಕಸ್ ಆಗದೇ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಅವನ್ನ ಕರ್ಕೊಂಬನ್ನಿ ಅಂತ ಹೇಳಿದಾಗ ಕರ್ಕೊಂಬಂದ ಮೇಲೆ ವಿಚಾರಿಸಿ, ಒಂದು ತಾಳ್ಮೆಯಿಂದ ವಿಚಾರಿಸಿ ಅವ್ರನ್ನ ಕಳಿಸ್ಬೋದಾಯಿತು.
ಆದರೆ ಹಲ್ಲೆ ಮಾಡೋಕ್ಕೆ ಬಿಟ್ಟಿದ್ದಾಗಲಿ, ಹಲ್ಲೆ ಮಾಡಿದ್ಮೇಲೆ ತಾವು ಹೋಗಿ ಹೊಡೆದಿದ್ದಾಗಲಿ, ಬೆಲ್ಟಿಂದ ಹೊಡೆದಿದ್ದಾರೆ ಅಂತೇಳಿ ಬೆಲ್ಟ್ ಹೊಡೆದಿದ್ದು ಸೀದ್ ಮಾಡಿದ್ದು, ಮತ್ತು ಇವರ ಹೆಸರು ಕೂಡ ಗೋಡೆಗೆ ತೆಗೆದು ಹೊಡೆದಿದ್ದಾರೆ ಅಂತಲೂ ಕೂಡ ನಾನು ವಿಡಿಯೋ ಇದೆ ಅಂತಲೂ ಕೂಡ ಒಂದು ಆಡಿಯೋ ರೆಕಾರ್ಡ್ನ ಕೇಳ್ಪಟ್ಟಿದ್ದೀನಿ. ಅದರಲ್ಲೂ ಕೂಡ ಅದು ಕೂಡ ಇದಾಗಿದೆ. ಮತ್ತು ಈ ಎಲ್ಲ ಹಂತಗಳಲ್ಲೂ ಕೂಡ ಅವರು ಸಂಪೂರ್ಣವಾಗಿ ಭಾಗಿಯಾಗಿದ್ದಾರೆ. ಅವರು ಶಿಷ್ಯರು ಯಾರೇ ಮಾಡಿದರೂ ಕೂಡ ಒಳಸಂಚು ಮಾಡಿದಂಥ ವ್ಯಕ್ತಿಗೂ ಕೂಡ ಶಿಷ್ಯರಿಗಾದಂಥ ಏನು ಮೇಯ್ನು ಕೊಲೆ ಮಾಡಿದಂಥ ವ್ಯಕ್ತಿಗಳಿಗೆ ಯಾವ ರೀತಿ ಶಿಕ್ಷೆಗಳಾಗ್ತದೋ ಒಳಸಂಚು ಮಾಡಿದಂಥ ವ್ಯಕ್ತಿಗೂ ಕೂಡ ಅದೇ ರೀತಿ ಶಿಕ್ಷೆ ಕೂಡ ಆಗ್ತದೆ. ಸರ್, ಈಗ ಮಂಟಲಿಂಗೆ ಅವ್ರ ಕೇಸ್ನ ನೀವು ಹೇಳಿದ್ರಿ ಸರ್, ಆ ಕೇಸ್ ನಾನು ನೋಡಿದ್ದೆ. ಅಲ್ಲಿ ಒಂದು ಸಣ್ಣ ಕೂದಲು ಸಿಕ್ಕಿದ್ದು ಸಾಕ್ಷ್ಯ ಆಗಿತ್ತು. ಇಲ್ಲಿ ಆ ಸಾಂದರ್ಭಿಕ ಸಾಕ್ಷ್ಯಗಳು ಏನೆಲ್ಲ ಆಗ್ತವೆ ಅಂತ ಸರ್? ಅಲ್ಲಿ ಒಳಗಡೆ ಈಗ ತನಿಖಾಧಿಕಾರಿಗಳು ಏನೆಲ್ಲ ಸೀಜ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಬಟ್ ಅಲ್ಲಿ ರಿಪೀಸಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಕಬ್ಣವನ್ನು ಕಾಯಿಸ್ಬಿಟ್ಟು ಎಡಗೈ ಮೇಲೆ 4-5 ಕಡೆ ಸುಟ್ಟಿದ್ದು ಕೂಡ ನಾವು ಫೋಟೋಗಳಲ್ಲಿ ನೋಡಿದ್ದೀವಿ. ಅದೇ ರೀತಿ ಡಾಕ್ಟ್ರು ಕೂಡ PM ಹೊಡೆದಿದ್ದಾರೆ, PM ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಕಬ್ಣ ಸೀಜ್ ಮಾಡಿದ್ದು ಕಬ್ಣ ತೊಗೊಂಡು ಇದರಿಂದ ಮಾಡೋ ಸಾಧ್ಯತೆ ಇದೆ ಅಂತೇಳಿ ಡಾಕ್ಟ್ರ್ ಹತ್ರ ಒಪಿನಿಯನ್ ತಗೊಳ್ಳೋದು ಕೂಡ ತನಿಖಾಧಿಕಾರಿಗಳಿಗೆ ಬಿಟ್ಟಂಥ ವಿಚಾರ. ಮತ್ತು ಅಲ್ಲಿ ರಿಪೀಸ್ ಪಟ್ಟಿಯನ್ನು ಸೀಜ್ ಮಾಡಬೇಕಾಗ್ತದೆ. ಮತ್ತು ಗೋಡೆಗೆ ಹೊಡೆದಂಥ ಸಂದರ್ಭದಲ್ಲಿ ಅಲ್ಲಿ ಬಿದ್ದ ರಕ್ತದ ಕಲೆ ಆಗಿದ್ರೆ ರಕ್ತದ ಕಲೆ, ಮತ್ತು ಅವನಿಗೇನಾರು ಅಲ್ಲಿ ಎಳೆದಾಡಿದಂಥ ಸಂದರ್ಭದಲ್ಲಿ ಮಾಡಿದಂಥ ಕೂದಲಿದ್ರೆ ಕೂದಲು ಸಿಗ್ಬೋದು, ಅಥವಾ ಇನ್ಯಾವುದಾರ ರೀತಿ ಅವನು ಪರ್ಟಿಕ್ಯುಲರ್ಸ್ ಆರೋಪಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಅಥವಾ ಮೃತ ವ್ಯಕ್ತಿಗೆ ಸಂಬಂಧಪಟ್ಟಂಥ ಯಾವುದೇ ಸಾಕ್ಷಿಗಳು ಸಿಕ್ಕಿದ್ರು ಕೂಡ ಅದನ್ನು ನಾವು ಫಿಸಿಕಲ್ ಎವಿಡೆನ್ಸ್ ಅಂತ ಕರಿತೀವಿ. ಆ ಫಿಸಿಕಲ್ ಎವಿಡೆನ್ಸ್ನ ನಾವು ಸಂಗ್ರಹ ಮಾಡಿ ಅದನ್ನು FSL ಕಳಿಸಿ ಇವೆಲ್ಲವೂ ಕೂಡ ಘಟನೆಗೆ ಸಂಬಂಧಪಟ್ಟದ್ದೇವೋ ಇಲ್ವೋ ಅಂತೇಳಿ ನಾವು ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಕೂಡ ನಾವು ಅದನ್ನು ತನಿಖೆಗೆ ಒಳಪಡಿಸಬೇಕಾಗ್ತದೆ. ಇಷ್ಟು ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ GN ಮೋಹನ್ ಅವರ ಮಾತುಗಳು. ಕರ್ನಾಟಕದ ಪೊಲೀಸರು ದಕ್ಷರಿದ್ದಾರೆ. ಕಳ್ಳರು ಅಥವಾ ಆರೋಪಿಗಳು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳ್ತಾರೆ. ಖಂಡಿತವಾಗ್ಲೂ ಬೇಲ್ ರಿಜೆಕ್ಟ್ ಆಗಲಿಕ್ಕೆ ಸಾಧ್ಯತೆಗಳಿದೆ. ಆ ರೀತಿಯ ಎಲ್ಲ ಎವಿಡೆನ್ಸ್ಗಳನ್ನ ಕರ್ನಾಟಕದ ಪೊಲೀಸರು, ದಕ್ಷ ಪೊಲೀಸರು ಕಲೆ ಹಾಕಿದ್ದಾರೆ. ನಮಗೆ ಪೊಲೀಸರ ಮೇಲೆ ವಿಶ್ವಾಸ ಇದೆ. ಇದರ ಜೊತೆಗೆ ಅಭಿಮಾನಿಗಳ ಅತಿರೇಕ ಕೂಡ ದರ್ಶನ್ ಅವರಿಗೆ ಮುಳು ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.